ಆತ ಭಾಗ್ಯಮ್ಮ ಯಾತ ಎದ್ದಾಗಲ್ಲಿ ಗಲಾಟೆ ಆಗ್ತಿತ್ತು ಯಾರೋ ಬಾಯ್ ಮಾಡ್ದಂಗಿತ್ತು. ಏ ಅವಳು ರೋತಮ್ಮ ಲಸ್ಮಕಾಯಿ ಸೊಸೆ ಮೇಲೆ ಗಲಾಟೆ. ಇವಳೆ ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡಿರೋದು ಅಂತೇಳಿ ಗಲಾಟೆ. ಅದಕ್ಕೇನೆ ಪ್ರೇಮ ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಯಾತಕ್ಕೆ ಹೇಳ್ಕೊಡೋಣ ಅಂತೇಳಿ ಅದು ಹೇಳ್ತಿತ್ತು. ಅದಕ್ಕೇನೆ ಮದುವೆ ಆಗ್ಯವ್ರೆ ಅವ್ರು ಬೇರೆನೆ ನೀನೇ ಮದುವೆ ಮಾಡಿಸಿದೀಯಾ ನಿನ್ಗೆ ಅಂತ ಏನೋ ಮಾತಾಡೋರಂತೆ. ಬಾಯ್ ಮಾಡಿ ಸರಿಯಾಗಿ ಬೈತಂತ ಪ್ರೇಮ್ ಏನೋ. ಲಸ್ಮಕ್ಕ ಹಿಂಗಿದ್ರೆ ಸರಿಯಾಗಿ ಏನಿಲ್ಲ, ಸರಿಯಾಗಿ ಅಂದ್ಬಿಡೋದು ಅಂತ ಯಾರೋ ಹೇಳ್ತಿದ್ರು. ನಾನು ಅಲ್ಲಿ ನಿನ್ಕೊಂಡು ನೋಡಿದೆ, ಮುದ್ದಿಗೆ ಬೇರೆ ಇಕ್ಕಿದ್ನ ನಾನು ಮದುವೆ ಕಟ್ಟ ನಮ್ಮ ತತ್ಲಗೆ ಹೋಗ್ಲಿ ಕಣ. ಯಾಕೆ ನೋಡಮ್ಮ ಅವ್ರ ಮೇಲೆ ಹೋದ್ರೆ ಅದೇನು ಸರಿಯಾಗ ಮುತ್ತಮ್ಮ. ಹುಡುಗಿ ಹೋಗ್ತಾರೆ, ಹೋಗಿ ಮದುವೆ ಆಗ್ಯವ್ರೆ, ಅವರೇ ಕಳಿಸಿದ್ದು ಇವರೇ ಮಾಡಿದ್ದು ಅಂತ ಅಂದ್ರೆ ಒಬ್ರ ಮೇಲೆ ಅಂದ್ರೆ ಅದು ಹೆಂಗಮ್ಮ ಸರಿ ಹೋಗುತ್ತೆ? ಒಬ್ರ ಮೇಲೆ ಹಂಗೆ ಅನ್ಬಾರ್ದು ಕಣೆ ಭಾಗ್ಯಮ್ಮ. ಸುಮ್ಮನೆ ಕಾಣ್ದಲೆ ಮಾಡ್ದಲೇ ಮಾತಾಡಬಾರ್ದು ಅಲ್ವಿ, ಯಾರನ್ನಂಗೆ ಅನ್ಬಾರ್ದು ಕಣೆ. ಮಾತಾಡಿದ್ರು ಏನಿಲ್ಲ. ಏನೋ ಲಕ್ಷ್ಮಕ್ಕ ಇನ್ನಿದ್ರೆ ಸರಿಯಾಗಿ ಅಂದ್ಬಿಡೋದು, ತಲೆ ಕೆಡಿಸ್ಕೊಂತಿರ್ಲಿಲ್ಲ ಸರ್, ಸರಿಯಾಗಿ ಬೈದು ಭಾಗ್ಯಮ್ಮ. ಬಸಜ್ಜಿರ್ ತಕ್ಕ ಬಂದಿದೀಯ, ಏನೋ ಮಾತಾಡ್ತಿರಲ್ಲ ನೀನು ಬಸಜ್ಜಿ. ಏನಿಲ್ಲ, ಅದೇ ನಿಮ್ಮ ಸುದ್ದಿನೇ ಮಾತಾಡ್ತಿದ್ವಿ. ಯಾತ ಬಾಯಿ ಆಗ್ತಿತ್ತು ಎದ್ದಾಗ ಯಾತು ಅಂತಂತು ಪ್ರೇಮನ ಮೇಲೆ ಗಲಾಟೆ ಮಾಡಕ್ ಬಂದಿದ್ಲು ಅವಳು ತಮ್ಮ ಅಂತ ಅಂದ. ಅವಳೇನೋ ಮಾತಾಡಿದ್ಲಂತೆ, ಏನೋ ಅದಕ್ಕೆ ಏನೋ ಸರಿಯಾಗ ಅಂದೆ ಅಂತ ಹೇಳ್ತಿತ್ತಪ್ಪ ಪ್ರೇಮ. ಎದ್ದಾಗ ಯಾವ ಬಾಯ್ ಮಾಡಿದ್ಲಿ ನನಗೆ ಗೊತ್ತಿಲ್ಲಪ್ಪ, ಯಾವ ಬಾಯ್ ಮಾಡಿದ್ಲು ಅಂತ. ಅವಳೆ ಆತ ಮಾತಾಡ್ಕೊಂಡು ಹೋದ್ಲು, ಅದಕ್ಕೆ ಪ್ರೇಮನು ಮಾತಾಡ್ಕೊಂತಿತ್ತು, ಪ್ರೇಮನು ಬೈತಿತ್ತು. ಏನು ನೋಡಿದ್ರೇನೆ ನೀವು ನಾವು ಕಳಿಸಿರೋದನ್ನ ಸುಮ್ಮನೆ ಮಾತಾಡ್ತೀರಾ ಅಂತ ಹೇಳಿ ಬೈತಿತ್ತು. ಸುಮ್ಮನೆ ಅಂತಿತ್ತು. ನಾನು ಪ್ರೀತಿಗೆ ಹೇಳ್ತೀನಿ, ಪ್ರೀತಿ ಮಗನೂ ಅವ್ರಿಗೂ ಹೇಳ್ತೀನಿ, ಬಾಯಿಲಿ ನಾನು ಸೊಸೆನಾ ಸುಮ್ಮನೆ ಅಂದರೆ ಸರಿಯಾಗಲ್ಲ, ನೀವು ಹೇಳ್ರಿ ಅಂತ ಹೇಳಿ ಪ್ರೀತಿಗೆ ಹೇಳ್ತೀನಿ. ತಡಿ ಪ್ರೀತಿ ನೋಡಮ್ಮ ಹಿಂಗೆಲ್ಲ ಮಾತಾಡ್ತಾಳೆ ಈ ಮಕ್ಕಳ ಬಗ್ಗೆ ಅಂತ ಅವಳಿಗೂ ಗೊತ್ತೈತಿ. ನಾನು ಎರಡನೇ ಸಲ ಮಾರ್ಕೆಟ್ಗೆ ಹೋಯ್ತು, ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಏನಿಲ್ಲ, ನಾನು ಇದ್ದಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಪ್ರೇಮ ಗಂಭೀಲ್ವಲ್ಲ, ಮತ್ತೆ ಗಲಾಟೆ ಮಾಡುತ್ತೆ ಅಂತ ಅಂದಿಲ್ಲ ನಮ್ಮ ಪ್ರೇಮ. ನನಗೆ ಗೊತ್ತಿಲ್ಲ ಕಣ್ ಬಗ್ಗೆ ಅಮ್ಮ, ಈಗಲೇ ಗೊತ್ತಾಗಿದ್ದು. ಪಾಪ ಅನ್ಬಾರ್ದಮ್ಮ, ಆಗ್ಲೆಲ್ಲ ಎಲ್ಲಾರು ತಗೋ ಹಂಗೆ ಹೇಳ್ತಾರೆ, ಹಂಗೆ ಅನ್ಬಾರ್ದು ಸುಮ್ಮನೆ. ಪಾಪ ಕಾಣ್ದಲೆ ಮಾಡ್ದಲೇ ಒಬ್ರ ಬಗ್ಗೆ ಹಂಗೆಲ್ಲ ಅನ್ಬಾರ್ದು ಕಣ. ಯಾಕ ನೀನೇನ ನನ್ನ ಪ್ರೇಮ ಅಂತ ಮಾಡಲ್ಲಮ್ಮ. ನಿನ್ನಂಗೇನೆ ನಿನ್ನ ಸೊಸೆ, ನನ್ನ ಸೊಸೆ ನನ್ನಂಗೆ ಅಂತ ಊರೆಲ್ಲ ಹೇಳ್ತಾರೆ. ಅವಳೇನು ಮಾತಾಡೋದು? ತಡಿ ಹೋಗಿ ಸರಿಯಾಗಿ ಹೇಳ್ತೀನಿ. ಹಂಗಾದ್ರೆ ಗೊತ್ತಾಗುತ್ತೆ ಪ್ರೀತಿ ತಮ್ಮ ಮಾತಾಡ್ತೀನಿ. ಹಂಗೆ ಮತ್ತೆ ಸಂಬಂಧದಾಗ ಒಂದು ಏಟು ಆತ ಸೆನಕಿದ್ರೆ ಅಯ್ಯೋ ಇವರೇ ಹೇಳ್ಕೊಟ್ಟಾರ, ಇವರೇ ಮಾಡಿಸ್ಯವ್ರಿ, ಇವ್ರು ಹಿಂಗೆ ಮಾಡ್ಯವ್ರಿ ಅಂತ ಹಿಂಗೆ ಏನೋ ಒಂದು ಗೊತ್ತಿರ್ತಾವಮ್ಮ. ಏನು ಮಾಡಾರ ಹಿಂಗೇನಿ ಜನ. ಒಂದು ಈಟ್ ಸೆನಕಿದ್ರು ಸಹಿಸ್ಯಾವಲ್ಲ, ಉಂಡ್ರು ಸಹಿಸಲ್ಲ, ಉಪ್ಪಸಿದ್ರು ಸಹಿಸಲ್ಲ. ತಡಿ ಹೋಗ್ತೀನಿ ಪ್ರೀತಿಗೆ ಹೇಳ್ತೀನಿ. ಪ್ರೀತಿ ಆಗ್ಲೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ ನೋಡಮ್ಮ, ಬೇಕಾದ್ರೆ ಖಾಲಿ ಆಗ್ತೇಳ ನ್ಯಾಯ ಪಂಚಾಯತಿ ಮಾಡೋಣ. ಆಗ್ಲೆಲ್ಲ ನನ್ನ ಸೊಸೆನೋ ನಾನು ಅಂದ್ರೆ ಸರಿ ಹೋಗಲ್ಲ ಅಂತ ಹೇಳ್ತೀನಿ. ಗುದ್ದಾಡ್ಕೆ ಬೇಡ್ರಿ ಲಕ್ಷ್ಮಕ್ಕ. ಸುಮ್ಮನೆ ಯಾಕೆ ಗುದ್ದಾಡ್ತೀವಿ ಹೇಳ್ರಿ. ನಾನು ಹೇಳ್ದೆ ಅಂತ ಹೇಳ್ಬೇಡ ಕಣ, ಆಮೇಲೆ ಯಾಕೆ ಬೇಕು ಹೇಳಲ್ಲ ಹೇಳು. ಯಾಕೆ ಆಗುತ್ತಮ್ಮ ನೋಡಿ, ನಾನೊಂದು ಚೆನ್ನಾಗಿ ಹೊರ ಕುಕ್ಕಂತೀನಿ. ಮಾಡ್ದಲೆ ಮಾತಾಡಬಾರ್ದು. ಒಬ್ರ ಬಗ್ಗೆ ನಾವು ಹಿಂಗೆ ಮಾತಾಡಿರೋರು ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಏನು ಒಂದಿನ ಆದರೂ ಕೇಳ್ಬೋದು. ದಿನ ಇದನ್ನೇ ಅತಿ ಮಾಡಿದ್ರೆ ಯಾರು ಕೇಳ್ತಾರೆ ಭಾಗ್ಯಮ್ಮ? ಯಾರು ಕೇಳಲ್ಲ. ಎರಡರ ಒಂದು ತೀರ್ಮಾನ ಆಗಬೇಕು. ಪ್ರೀತಿ ಮಗಳನ್ನು ಪ್ರೀತಿ ಮಗನೂ ಸೊಸೆನೂ ಇಬ್ಬರು ಹಣ್ಣು ಖಾಲಿ ಹಾಕಿ ಹೇಳ್ತೀನಿ. ಏನೋ ತಿಳ್ಕೊಬಿಟ್ಟವ್ರಿ. ಏನೋ ಬಿಡು 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 ಅಂತ ನಾನು ಶಾಸನಂತಾಗಿ ಹೇಳಿಲ್ಲ ಕಣಮ್ಮ, ನಮ್ಮ ಆಯ್ತು ಬೇಡ ಮಾಡುತ್ತೆ ಅಂತ. ಎರಡರಾಗ ಒಂದು ತೀರ್ಮಾನ ಮಾಡ್ಕೋಬೇಕು ಬಸಜ್ಜಿ. ಲಕ್ಷ್ಮಕ್ಕ ಎಲ್ಲ ಎರಡರಾಗ ಒಂದು ತೀರ್ಮಾನ ಮಾಡ್ಕೊಂಬತ್ತು ಆಗಲ್ಲ ಅನ್ಬಾರ್ದು. ಮತ್ತೆ ಯಾರು ಅನ್ನಿಸ್ಕೊಂತಾರೆ ಆಗ್ಲಲ್ಲನ. ನಿನಗೆ ಆಗಲಿ ಒಂದು ಮಾತು ಆಗ್ಲಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅಂಕಿಲ್ಲ ಸರಿಯಾಗಿ ಮಾತಾಡ್ತಾಳೆ, ಸರಿಯಾಗಿ ಹೇಳ್ತಾಳೆ, ಆಗ್ಲಲ್ಲ ಅನ್ಬಾರ್ದು ತಾನೆ. ಯಾರೇ ಆಗಲಿ, ಈಗ ನಾನಾಗಲಿ ನೀನಾಗಲಿ ಭಾಗ್ಯಮ್ಮ, ನಿನ್ನ ಬಗ್ಗೆನೇ ಆಗಲಿ, ನಾನು ಆಗ್ಲೆಲ್ಲ ಮಾತಾಡ್ತಿದ್ರೆ ನಿನಗೆ ಸಿಟ್ಟು ಬರುತ್ತಾ ಇಲ್ವ ಹೇಳು? ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಹೋಗಿ ಹೇಳುತ್ತೆ ತಗ, ಎರಡರ ಒಂದು ತೀರ್ಮಾನ ಮಾಡಕ್ಕೆ ಲಕ್ಷ್ಮಕ್ಕ ಯಾತಕ್ಕೆ ಬಿಟ್ಟಾತು ಬಿಡಲ್ಲ. ಹೋಗ್ತೀನಮ್ಮ ನಾನು ಮಯಪ್ಪೈತೇನ ಹೋಗ್ತೀನಿ. ಬಾರ ಹುಡುಗಿ ಕೂಕ ಇಲ್ಲ ಹೋಗ್ಬೇಕು, ಹೆಜ್ಜೆ ಬದುಕೈದಾವೆ, ಹೋಗ್ತೀನಿ ತಡಿ ಬೂತೀನಿ. ಆಮೇಲೆ ಒಂದು ಸಣ್ಣ ಮಾಡಕ್ಕೆ ಬಿಟ್ಕೊಂತ ಇನ್ನೇನು ಮಾಡ. ಪ್ಯಾನ್ ಹಾಕ್ಕೊಂಡು ಇನ್ನು ಸಣ್ಣ ಮನಿಕೊಂತೀನಿ. ಇಲ್ಲಿ ಹೊರಗೆ ಹಂಗೆ ಸೆಕ್ಕಿ ಆದಂಗಾಗುತ್ತೆ. ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಲ್ಲ ಅಮ್ಮನು? ಏನಿಲ್ಲ ಕಣತ್ತೆ, ಏನು ಯೋಚನೆ ಮಾಡ್ತಾ ಇಲ್ಲ, ನನಗೇನೇನು ಯೋಚನೆ ಇಲ್ಲ. ಏನೋ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೆ. ನನಗೇನೇನು ಇವಾಗ ಒಂಥರ ಭಯ ಇಲ್ಲ, ಏನು ಮನಸ್ಸಿನಾಗ ಏನು ಬೇಜಾರಿಲ್ಲ. ಮದುವೆ ಆಗಿದ್ಕೂ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ ಕಾಣತ್ತೆ. ಚೆನ್ನಾಗಿರಮ್ಮ, ಚೆನ್ನಾಗಿರೋದೇ ಬೇಕಾಗಿರೋದು. ನೀನು ಚೆನ್ನಾಗಿದ್ರೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ತೀವಿ. ಅದಕ್ಕೇ ನಾವೆಲ್ಲರೂ ಚೆನ್ನಾಗಿರ್ಬೇಕು.
ಒಗ್ಗಟ್ಟಾಗಿರ್ಬೇಕು ಮನೆಯಾಗೆ. ಇನ್ನೇನೇ ಬಂದ್ರೂ ಒಂದು ಸರಿಸ್ಕೊಂಡು ಹೋಗ್ಬೇಕು. ನಮ್ಮ ಮನೆ ಮೇಲೆ ಬಂದೇ ಬರ್ತಾವೆ, ನಾವೆಲ್ಲ ಎಲ್ಲರ ಎದುರಿಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಸರಿ ಆಯ್ತತೆ ಅಮ್ಮ ಹಂಗಂತು ಅಂತೇಳಿ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂಕಬೇಡ. ಯಾಕೆ ಯೋಚನೆ ಮಾಡಬೇಡ ನೀನು. ಯಾಕೆ ಯೋಚನೆ ಮಾಡ್ತಾಳೆ ಹೇಳು? ಯೋಚನೆ ಮಾಡೋ ಅಂಥದ್ದು ಏನಾಗೈತಿ? ಯೋಚನೆ ಮಾಡಬಾರ್ದು. ಅವ್ರ ಅಮ್ಮಗೆ ಏನೋ ಗ್ರಾಚಾರ ಕಣೆ ಪ್ರೀತಿ. ಇಲ್ಲ, ನಾನು ನ್ಯಾಯ ಪಂಚಾಯತ್ಗೆ ಹಾಕ್ತೀನಿ ಕಣೆ, ಬಿಡಲ್ಲ. ಯಾಕಜ್ಜಿ ಏನಾಯ್ತು? ನೋಡಮ್ಮ, ನೀನು ಮದುವೆ ಆಗಿರೋದಕ್ಕೆ, ನೀವು ಇಬ್ರು ಮದುವೆ ಆಗಿರೋದಕ್ಕೆ ನಮ್ಮ ಮೇಲೆ ನಿಮ್ಮ ಅಮ್ಮಯ್ಯ ನಮ್ಮ ಸೊಸೆ ಮೇಲೆ ನಮ್ಮ ಮೇಲೆ ಇದು ಮಾಡಿದ್ರೆ ಅದು ಹೆಂಗಮ್ಮ ಸರಿಯಾಗುತ್ತೆ? ನೀವು ಒಪ್ಪಿರೋದಕ್ಕೆ ತಾನೇ ನಮ್ಮ ಮುಂದೆ ನಿಂತು ಮದುವೆ ಮಾಡ್ಸಿರೋದು. ನಾನು ಈಗ ಯಾರನ್ನ ಕರ್ಕೊಬತ್ತೀನಿ, ಕರ್ಕೊಂಬಂದು ಗೌಡ್ರನ್ನ ಯಾರನ್ನ ಕರ್ಕೊಂಬಂದು ತಿರ್ಗಿ ಮತ್ತೆ ಮಾತಾಡಬಾರ್ದು. ಕರ್ಕೊಂಬಂದು ನ್ಯಾಯ ಪಂಚಾಯತಿ ಕಲೆ ಹಾಕಿಸ್ತೀನಿ ನೋಡು. ಆಗ್ಲಲ್ಲ ನನ್ನ ಸಾಸಿನ ಯಾಕೆ ಅನ್ಬೇಕು ಅವಳು ಅನ್ಕೊಡ್ದು ಕರ್ಕೊಂಬತ್ತೀನಿ, ನ್ಯಾಯ ಪಂಚಾಯತಿ ಮಾಡಿಸ್ತೀನಿ. ಅವಾಗ ಹೇಳ್ರಿ ನೀವಿಬ್ರು ನಾವೇ ಒಪ್ಪಾಗಿದ್ದು ಇವ್ರೇನು ನಮಗೆ ಮಾಡಿಸಿಲ್ಲ ಅಂತ ಹೇಳ್ರಿ. ಅವಳೆ ಮಕ್ಕಳ್ದಂಗೆ ಸುಮ್ಮನೆ ಆಗ್ಬೇಕು, ಮತ್ತೆ ಮಾತಾಡ್ಕೊಡ್ದು ಯಾರು ಸುದ್ದಿನೂ. ಅಯ್ಯೋ ಬಿಡೋ, ಅವಳು ಯಾವಾಗಲೂ ಹಂಗೇನೆ, ಯಾವಾಗಲೂ ಮಾತಾಡ್ತಿರ್ತಾಳೆ. ಬಿಡತ್ತೆ ಅತ್ತಾಗ ಅವಳ್ದು ಏನತ್ತ. ಹೆಂಗೆ ಇವಾಗ ನನಗೆ ನನ್ನ ಸೊಸೆಗ ಬುದ್ಧಿವಂತೆ ಹೆಂಗೋ ಇವತ್ತು ಮದುವೆಯಾಗಿ ನನ್ನ ಮಗನಿಗೆ ಕೈ ಹಿಡಿದು ಇವತ್ತು ಹೆಂಗೋ ಇವತ್ತು ನಮಗೆ ಒಂದು ಏನೋ ಒಳ್ಳೇದಾಗೈತೆ. ಚೆನ್ನಾಗಿರೋಂಗೆ ಸುಮ್ಮನೆ ಮಾತಾಡಿದ್ರು ಮಾತಾಡ್ಕೊಂಬ್ಲೇಳು. ಪ್ರೇಮಕ್ಕಂಗೆ ಹೇಳ್ತೀನಿ ನಾನೆಲ್ಲ ಸರಿಯಾಗಿ ಇನ್ನೊಂದ್ಸತಿ ಸರಿಯಾಗಿ ಹೋಗುತ್ತೆ ಬಿಡು ಅಂತ. ಏನೋ ಬೈಕೊಂಡು ಹೋದ್ಲಂತೆ ನಮ್ಮ ಪ್ರೇಮನ ಬಾಯಿ ಮಾಡಿರಂತೆ ಅಂತ ಬಾಯಿಗೆ ಮಂಗ ಅಂದ್ಲಪ್ಪ. ನಮ್ಮ ಪ್ರೇಮಂಗೆ ಅಂಬ್ಲಿಲ್ಲ. ಮಾರ್ಕೆಟ್ಗೆ ಹೋಗಿದ್ದೆ, ಎದ್ದೆಸ್ಕೆಲ್ಲ ಎದ್ದು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು. ಮಾರ್ಕೆಟ್ಗೆ ಹೋಗಿದ್ದೆ ನಾನು ಇವತ್ತು. ನಮ್ಮ ಅಮ್ಮ ಹೆಂಗೆ ಕಾಣತ್ತೆ, ನಮ್ಮ ಅಮ್ಮ ಹೆಂಗೆ ಅಂದರೆ ಏನೋ ಒಂದು ಸ್ವಲ್ಪ ವಿಷಯ ಸಿಕ್ಕಿದ್ರೆ ಸಾಕು ಅದನ್ನೇ ಇದು ಮಾಡ್ತಿರುತ್ತೆ. ಅವಳು ಬೇರೆ ಇಲ್ಲೋದು ಹೇಳ್ಕೊಡ್ತಾಳೆ. ನಮ್ಮ ತನ್ವಿ ಒಳ್ಳಾಳಲ್ಲ. ಅವಳು ಹೇಳ್ಕೊಟ್ರೆ ಅವಳು ಮತ್ತೆ ಕೇಳ್ಕೊಂಡು ಮಾತಾಡ್ತಾರೆ. ಇವಳಿಗೆ ಬೇಡವೇ ಪ್ರಾಜ್ಞೆ? ಈಗಳಮ್ಮ ನನಗಂತೂ ಬೋಲ್ ಬೇಜಾರಾಗ್ಬಿಟ್ಟೈತೆ. ನಮ್ಮ ಚೈತ್ರಮ್ಮನಿಗೆ ಈಗ ನಾನು ಸೊರ್ರೆಗೆ ಹೇಳ್ಬಿಡೋಣ ಅನ್ನಿಸ್ತೈತಿ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸೀಟು ಬರ್ತಾ ಇಲ್ಲ. ಎಲ್ಲದಕ್ಕೂ ನಮ್ಮನ್ನೊಂದು ಮುಂದಕ್ಕೆ ಇಕ್ಕಿದ್ರೆ ಅದು ಹೆಂಗೆ ಸರಿಯಾಗುತ್ತೆ? ಅದೇನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಇದು ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ಯಾರು ಸಹಿಸ್ಕೊಂಬಲ್ಲ ಕಣಮ್ಮ ಮಣಿ. ಏನೋ ಬಿಡು ಅನ್ನಿಸ್ಕೊಂತಾರೆ, ಒಟ್ಟು ಅನ್ನಿಸ್ಕೊಂತಾರೆ ಅಂತೇಳಿ ಬಾಯಿಗೆ ಬಂದಂಗೆ ಅಂದರೆ ಯಾರು ಕೇಳಲ್ಲ. ಬಿಡತ್ತೆ, ನಾನೆಲ್ಲ ಹೇಳ್ತೀನಿ ಸುಮ್ಕಿರು. ಅವ್ರಿಗೆ ನಮ್ಮ ಪ್ರೇಮಂಗೆ ತಲೆ ಕೆಡಿಸ್ಕೊಬೇಡ. ಪ್ರಕಂಡ್ ಪ್ರೇಮ ಒಂದೊಂದು ಅವ್ರ ಪಾಪಕ್ಕೆ ಅವ್ರು ಬೀಳೋದೇಯಾ. ಸುಮ್ಮನಿರು ಅಂದ್ರು ಒಮ್ಲೆ ಅಂದಿದ್ದೆ ಒಳ್ಳೇದಾಗುತ್ತೆ. ನಾವು ಮಾಡ್ದಿಲ್ಲದೆಲ್ಲನೂ ಅಂದರೆ ಆ ಭಗವಂತ ಮೇಲೆ ಒಬ್ಬ ನೋಡ್ತಿರ್ತಾನೆ, ನಮಗಿನ್ನೂ ಒಳ್ಳೇದೇ ಮಾಡ್ತಾನೆ. ನಾವು ಮಾಡ್ದಿಲ್ಲದು ಒಂದಿಲ್ಲದು ಎಲ್ಲ ನಮ್ಗೆ ಗಮ್ತ ಇದ್ದರೆ ಅದಿನ್ನೂ ಒಳ್ಳೇದಾಗೆ ಆಗುತ್ತೆ ಅಂತ ನಾನು ಅದನ್ನೇ ಹೇಳಿದ್ದೀನಿ. ನಾನು ಹೆಂಗೆ ಮದುವೆ ಆಗಿ ಬಂದಾಗಿಂದನೂ ಚೆನ್ನಾಗಿದ್ದಾಳೆ. ಸುಮ್ಮನೆ ಊಟ ಯಾಕೆ ತಲೆ ಕೆಡಿಸ್ಕೊಂಬ, ಸುಮ್ಮನೆ ಓಡ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಂದ್ರೆ ಪ್ರೇಮ ಅದು ಹೆಂಗಮ್ಮ ಸರಿಯಾಗುತ್ತೆ? ಇಲ್ಲ, ಇವರಿಬ್ರು ಬಂದು ಹೇಳ್ಬೇಕು, ನಾವಿಬ್ರು ಒಪ್ಪಿ ಮದುವೆ ಆಗಿರೋದು. ನಮಗೇನೇನು ಯಾರೇನೇನು ನಮ್ಗೆ ಇದು ಮಾಡಿಲ್ಲ, ನಾವೇನು ಯಾವ ಮದುವೆನೂ ಕೆಡಿಸಿಲ್ಲ, ಮದುವೆ ಕೆಡಿಸಿಡು ಅಂತ ಅಂದ್ಲು. ಇವಾಗ ಮದುವೆ ಮಾಡಿಸಿರು ಅಂತ ಇದು ಮಾತಾಡ್ತಾಳೆ. ಮಾಡಿಸಿದ್ದೀನಿ ಇಲ್ಲ ಅಂತಲ್ಲ, ನಾನೇ ಮುಂದಿದ್ದು ಮಾಡಿಸಿರೋದು. ನಾನೇ ನಿನಗೆ ಬಲವಂತ ಮಾಡಿದ್ದೆ. ನಮ್ಮ ಹುಡುಗಿಗೆ ಬಲವಂತ ಮಾಡಿ ತಲೆಗೆ ಏನೋ ತಿದ್ದಿ ಮದುವೆ ಮಾಡಿಸ್ಯವ್ರೆ ಅಂತ ಹೇಳ್ತಾಳೆ ಅಮ್ಮಯ್ಯ. ನಾನೇ ಇಷ್ಟಪಟ್ಟು ಅವ್ರು ಹೇಳಿರಲಿಲ್ಲ, ನಾವು ಇಷ್ಟಪಟ್ಟು ಅವ್ರನ್ನ ಕೇಳಿ ನಾವಿಬ್ರು ಮದುವೆ ಮಾಡಿಸ್ಕೊಂಡಿದ್ದಂತ ನೀವು ಹೇಳ್ಬೇಕು. ಆಗ್ಲೆಲ್ಲ ಅನ್ನಿಸ್ಕೊಂಬಕ್ಕಾಗಲ್ಲ ನನಗೆ. ಈಗ ಅಮ್ಮ ನನಗೇನ ಒಂದು ಮಾತು ಕೇಳೋಕ್ಕಾಗಲ್ಲ. ನನ್ಗೆ ಯಾರು ತಗೋನು ಪ್ರೀತಿ, ನಿಜವಾಗ್ಲೂ ನಾನು ಇರಾಸತಿ ಹೇಳ್ಬಿಡ್ತೀನಿ. ನನಗೆ ಯಾರು ತಗೋ ಒಂದು ಮಾತು ಕೇಳೋಕ್ಕಾಗಲ್ಲ. ಹಂಗೆ ಹೇಳತ್ತೆ, ಸಿಟ್ಟು ಬಂದರೆ ಹಂಗೆ ಅನ್ಸೋದು. ನೋಡಪ್ಪ, ಯಾರು ನಮ್ಮ ಬಗ್ಗೆ ಸುಮ್ಮನೆ ಹಿಂಗೆ ಮಾತಾಡಿದ್ರೆ ಒಂದೊಂದ್ಸತಿ ಬೇಜಾರಾಗ್ಬಿಡುತ್ತೆ. ನೋಡಿ, ನಾವೇನು ತಪ್ಪು ಮಾಡಲಿಲ್ಲ ಅಂದ್ರೂ ಹೆಂಗೆ ಅನ್ನಿಸ್ಕೋಬೇಕಲ್ಲ, ಹೆಂಗೆ ಅಂತಾರಲ್ಲ ನಮ್ಮನ್ನು ಅಂತೇಳಿ ಎಲ್ಲರಿಗೂ ಹಂಗೆ ಸಿಟ್ಟು ಬಂದಂಗೆ ಆಗ್ಬಿಡುತ್ತೆ. ಅಕ್ಕಾಗಿ ಹೇಳ್ತೀನಿ ಸುಮ್ಮನೆ ಇನ್ನೊಂದ್ಸತಿ ಏನಾರ ಮಾತಾಡಿರೆ ಸರಿಯಾಗಿ ಅನ್ನು ಅಂತೇಳಿ. ಯಾರು ನ್ಯಾಯ ಪಂಚಾಯತಿ ಬೇಡ, ಯಾತು ಬೇಡ, ಸುಮ್ಕಿರತ್ಲಾಗ ಹೋಗ್ಲಿ. ನಿಜವಾಗ್ಲೂ ನಾನು ಇಂಥ ಮನೆಗೆ ಬರಬೇಕಂದ್ರೆ ತುಂಬ ಪುಣ್ಯ ಮಾಡಿದ್ದೆ. ನಮ್ಮ ಅತ್ತೆ ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಗಂಡ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಒಳ್ಳೆಯವರೇ. ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ ಇಲ್ಲಿ ಬಂದಾಗಿಂದನೂ. ನನಗೇನೋ ಒಂಥರ ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೈತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಎಲ್ಲ ನನ್ನ ಸೊಸೆನ ಮದುವೆ ಆಗಿರೋದಕ್ಕೂ ನನ್ನ ಸೊಸೆನ ಮುಂದಕ್ಕೆ ಇಕ್ತಾರೆ. ಎಲ್ಲದಕ್ಕೂ ನನ್ನ ಸೊಸೆನ ಮುಂದಕ್ಕೆ ಇಕ್ಕಿದ್ರೆ ಸರಿ ಹೋಗಲ್ಲ ಇದು. ಅದಕ್ಕೆ ನಾನು ಅದೇನು ಮಾಡ್ಬೇಕು ಅದು ಮಾಡ್ತೀನಿ. ನನ್ನ ಸೊಸೆನ ಆಗ್ಲಲ್ಲ ಅನ್ನಬಾರ್ದು ಅಂತೇಳಿ ತೀರ್ಮಾನ ಮಾಡ್ತಿದ್ದೀನಿ. ಅನ್ನಬಾರ್ದು ಹಂಗೆ ಹೇಳ್ತೀನಿ. ಮತ್ತು ಯಾವತ್ತು ನಮ್ಮ ಸುದ್ದಿಗೆ ನನ್ನ ಸೊಸೆ ಸುದ್ದಿಗೂ ಬರಬಾರ್ದು. ನ್ಯಾಯ ಮಾಡ್ತೀನಿ. ನ್ಯಾಯ ಪಂಚಾಯಿತಿ ಮಾಡಿಸ್ತೀನಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.